ಉತ್ಪತ್ತಿ ಮಾಡುವಂತಹ ಎಲ್ಲ ದೇಶಗಳು ಕೂಡ ಇವತ್ತು ಅನಿಲ ಸ್ಥಗಿತಗೊಳ್ಳುವಂತಹ ಕೆಲಸ, ಅನಿಲ ಸ್ಥಾವರಗಳಿಗೆ ಪರಸ್ಪರ ಬಾಂಬ್ ಹಾಕೊಳ್ತಾ ಇದರ ಅಭಾವ ಕೊರತೆ ಉಂಟಾಗಿದೆ. ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಗುವುದಕ್ಕೆ ಮೊದಲೇ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದ್ದ ಬಗ್ಗೆ ಯಾರು ಕೂಡ ಮಾತಾಡಲಿಲ್ಲ. ಬಿಜೆಪಿ ಸಂಸದರು ಮಾತಾಡಲಿಲ್ಲ. ಶೋಭಕ್ಕ ಮೊದಲೇ ಮಾತಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು UPA ಸರ್ಕಾರ ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾರ್ವಜನಿಕ ಬೀದಿಯಲ್ಲಿ ಬಂದು ಸೌದೆ ಒಲೆ ಹಾಕಿ ಚಹಾ ಮಾರ್ತಿದ್ದವರು ಶೋಭಕ್ಕ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಅವ್ರದ್ದು ಅಡ್ರೆಸ್ಸೇ ಇಲ್ಲ. ಉಡುಪಿ ಸಂಸದರಾಗಿರುವಾಗ ಕೂಡ ಅವರು ಸುದ್ದಿ ಇರಲಿಲ್ಲ. ಇವತ್ತು ಬೆಂಗಳೂರು ಸಂಸದರು, ಕೇಂದ್ರದ ಮಂತ್ರಿಗಳು, ಆದರೂ ಚಕಾರವನ್ನು ಎತ್ತುದಿಲ್ಲ ಅವರು. ನಮ್ಮ ಸಂಸದರಿರಲಿ, ಶಾಸಕರಿರಲಿ, ಯಾರು ಕೂಡ ಇದರ ಬಗ್ಗೆ ಮಾತನಾಡುವುದಿಲ್ಲ. ಕರ್ನಾಟಕ ಸರ್ಕಾರ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಇವತ್ತು ಗ್ಯಾಸ್ನ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ನಾನ್ ಡೊಮೆಸ್ಟಿಕ್ ಅದನ್ನು ರಾತ್ರಿ ಸ್ಟಾಪ್ ಮಾಡಿದ್ದಾರೆ. ಬಹುಶಃ ಇಂತಹ ಒಂದು ಮುನ್ಸೂಚನೆ ಇಲ್ಲದೆ, ಏನು ಇಲ್ಲದೆ, GST ತರುವಾಗಲೂ ರಾತ್ರಿ 12 ಗಂಟೆಗೆ GST, ಯಾವುದೇ ಘೋಷಣೆ ಮಾಡುವುದಾದ್ರೂ 12 ಗಂಟೆ ರಾತ್ರಿಯಲ್ಲಿ, ಬ್ಯಾಂಕ್ಗಳ ವಿಲೀನ 12 ಗಂಟೆ ರಾತ್ರಿಗೆ ಆಗ್ತದೆ. ಇಂತಹ ದುರಂತಗಳಿಗೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರ. ನಮ್ಮ ಮೋದಿ ಸಾಹೇಬರು ಬಹುಶಃ ಆಡಳಿತದ ಹತೋಟಿಯನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದೇಶದಾದ್ಯಂತ ಈ ಗ್ಯಾಸ್ ND ನಾನ್ ಡೊಮೆಸ್ಟಿಕ್ ಗ್ಯಾಸ್ ನಿಲ್ಲಿಸುವುದರಿಂದ ಇವತ್ತು ಸಾವಿರಾರು ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ ಅಂತ ಹೇಳಿ ಪೇಪರ್ನಲ್ಲಿ ಬರ್ತಾ ಇದೆ. ವಾರ್ತಾ ಪತ್ರಿಕೆಯಲ್ಲಿ ಸಾವಿರಾರು ಹೋಟೆಲ್ಗಳು ಬಂದಾಗಿವೆ ಅಂತ ಹೇಳಿ. ಇವತ್ತು ಹೋಟೆಲ್ಗಳು ಬಂದಾಗುವ ವಿಚಾರ ಹೋಟೆಲ್ ಮಾಲೀಕರ ಒಬ್ಬರ ವಿಚಾರ ಅಲ್ಲ. ಆ ಹೋಟೆಲ್ ಅನ್ನ ನಂಬಿಕೊಂಡು ಸಾವಿರಾರು ಜನ ಕಾರ್ಮಿಕರು, ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿ ಇರುವವರು, ಮೆಸ್ಗಳಲ್ಲಿ ಇರುವವರು ಎಲ್ಲರೂ ಕೂಡ ಅದನ್ನು ಅವಲಂಬಿಸಿದ್ದಾರೆ. ಫ್ಯಾಕ್ಟರಿಗಳು ಬಂದಾಗಿದ್ದಾವೆ, ಇಂಡಸ್ಟ್ರಿಗಳು ಬಂದಾಗಿದ್ದಾವೆ. ಹೆಚ್ಚು ಬಿಡಿ ದೇವಸ್ಥಾನದಲ್ಲಿ ಕೂಡ ದಾಸೋಹ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದೆ. ಸೌದೆ ಒಲೆ ಇದ್ದವರು ಮಾತ್ರ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಗ್ಯಾಸ್ನಿಂದ ತಯಾರು ಮಾಡುವವರು ಎಲ್ಲ ಕೂಡ ಬಂದ್ ಮಾಡುವಂತ ಒಂದು ವ್ಯವಸ್ಥೆಗೆ ಬಂದು ಬಿಟ್ಟಿದೆ. ಆರ್ಥಿಕತೆಗೆ ಕೂಡ ದೊಡ್ಡ ಪೆಟ್ಟು ಬೀಳುವಂತ ಒಂದು ಸಮಸ್ಯೆ ಆಗಿದೆ. ಆದ್ರಿಂದ ಯಾಕೆ ನಮ್ಮ ಪ್ರಧಾನಿಗಳು ಕೂಡ ಅವ್ರದ್ದು ಕೂಡ ಮೌನ ಸಮ್ಮತಿ ಎಲ್ಲದಕ್ಕೂ. ಇರಾನ್ ಯುದ್ಧದ ಬಗ್ಗೆ, ಅಮೆರಿಕ ಯುದ್ಧದ ಬಗ್ಗೆ ಏನು ಚಕಾರವನ್ನು ಎತ್ತಿಲ್ಲ ಇಷ್ಟವರೆಗೆ ಕೂಡ. ಇರಾನ್ ಮತ್ತು ರಷ್ಯಾ ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಭಾರತ ದೇಶದೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂತ ದೇಶಗಳು, ನಮಗೆ ಪರಸ್ಪರ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂತಹ ದೇಶಗಳು ಮತ್ತು ಯಾವತ್ತೂ ನಮ್ಮ ಜೊತೆ ಇದ್ದಂಥವು. ಇವತ್ತು ನಾವು ಯಾವ ದೇಶವನ್ನು ನಂಬುದಿಲ್ಲ, ಯಾವ ದೇಶವನ್ನು ಇಟ್ಕೊಳ್ಳಿಲ್ಲ, ಯಾವ ದೇಶವನ್ನು ನಾವು ಎಲ್ಲದನ್ನು ದೂರ ಇಟ್ಟಿದ್ದೇವೆ, ಎಲ್ಲದನ್ನು ಇಟ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ಇದ್ದೇವೆ ನಾವು. ಯಾವುದನ್ನು ಕೂಡ ಮೈಗೆ ಎಣ್ಣೆ ಹಚ್ಚಿಕೊಂಡಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಇದ್ದಾರೆ. ಯಾವ ದೇಶಗಳು ಕೂಡ ಭಾರತ ದೇಶಕ್ಕೆ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇಲ್ಲ. ನಾವು ಕೂಡ ಯಾವ ದೇಶದ ಬಗ್ಗೆ ಕೂಡ ಕನ್ಸರ್ನ್ ಅನ್ನು ಹೊಂದಿಲ್ಲ. ಇದರಿಂದ ನಮ್ಮ ವಿದೇಶಾಂಗ ನೀತಿಗೆ ಬಹಳ ದೊಡ್ಡ ಪೆಟ್ಟು ಬೀಳುವಂತ ಸಂದರ್ಭ. ಈ ಒಂದು ತುಘಲಕ್ ದರ್ಬಾರ್ ಅಂತ ಹೇಳ್ಬೋದು ಇವನ್ನ. ಇದೊಬ್ಬ ತುಘಲಕ್ ಇದ್ದಂತ, ನಾನು ಹೇಳ್ಬೇಕಾಗಿ ನಿಮಗೆಲ್ಲ ಗೊತ್ತಿದೆ. ಚರ್ಮದ ನಾಣ್ಯ ಮಾಡಿದಂತೆ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿದ ಅಂತ ಹೇಳಿ ತುಘಲಕ್ ಅಂತ ಒಬ್ಬ ಇದ್ದ. ಅದೇ ರೀತಿ ಇವತ್ತು ತುಘಲಕ್ ದರ್ಬಾರನ್ನು ನಾವು ನೆನಪಿಸಿಕೊಳ್ಳುವಂತ ಸಂದರ್ಭ ನಮಗೆ ಬಂದಿದೆ. ನಮ್ಮ ಕೇಂದ್ರದ ಪೆಟ್ರೋಲಿಯಂ ಸಚಿವರು ಹೇಳ್ತಾರೆ, ಯಾವುದೇ ಅನಿಲದ ಕೊರತೆ ಇಲ್ಲ, ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ, 75 ದಿವಸಗಳಿಗೆ ಬೇಕಾದಂತ ಅನಿಲ, ಕಚ್ಚಾ ತೈಲ ನಮ್ಮ ಹತ್ರ ದಾಸ್ತಾನು ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ಡೊಮೆಸ್ಟಿಕ್ ಅನ್ನ ಯಾಕೆ ನಿಲ್ಲಿಸಿದ್ದೀರಿ, ಕಮರ್ಷಿಯಲ್ ಅನ್ನು ಯಾಕೆ ನಿಲ್ಲಿಸಿದ್ದೀರಿ? 75 ದಿವಸಗಳಿಗೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ದಾಸ್ತಾನು ಇದ್ರೆ ಏಕಾಏಕಿ ನಿಲ್ಲಿಸುವಂತ ಪರಿಸ್ಥಿತಿ ಯಾಕೆ ಬಂತು? ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಹತ್ರ ಆಯಿಲ್ ಕಂಪನಿಗಳು ಹೇಳ್ತವೆ, ನಮ್ಮ ಹತ್ರ 30 ದಿವಸಕ್ಕೆ ಬೇಕಾದಷ್ಟು ಇದ್ದಾವೆ, 30 ದಿವಸಕ್ಕೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ಕಚ್ಚಾ ತೈಲ ದಾಸ್ತಾನು ಇದೆ. ನಾವು ಯಾವ್ದನ್ನು ಮಿನಿಸ್ಟ್ರಿಯನ್ನು ನಂಬಬೇಕೋ, ಸರ್ಕಾರವನ್ನು ನಂಬಬೇಕೋ, ಅಧಿಕಾರಿಗಳನ್ನು ನಂಬಬೇಕೋ, ಯಾರನ್ನು ನಂಬಿ? ಜನರು ಅಂತೂ ಗೊಂದಲದಲ್ಲಿ ಇದ್ದಾರೆ. ಈ ಸರ್ಕಾರದ ನೀತಿಗಳಿಂದಾಗಿ
ಜನರು ಸಂಪೂರ್ಣ ಗೊಂದಲದಲ್ಲಿರುವಂತಹ ಪರಿಸ್ಥಿತಿ. ಸರ್ಕಾರವನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಇವತ್ತು ಜನ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಎಸ್ಮಾ ಜಾರಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬಿಕ್ಕಟ್ಟು ಬಂದಾಗ ಎಸ್ಮಾ ಜಾರಿ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಕ್ಕಟ್ಟೇ ಇಲ್ಲ ಅಂತ ಇವರೇ ಹೇಳುವಾಗ ಎಸ್ಮಾ ಜಾರಿ ಮಾಡುವಂತ ಸಂದರ್ಭ ಯಾಕೆ ಬಂತು? ಈ ಎಲ್ಲ ಗೊಂದಲಗಳಿಗೆ ಯಾಕೆ ಈ ಕೇಂದ್ರ ಸರ್ಕಾರ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ವಿಶ್ಲೇಷಿಸುವಂತದ್ದು. ಇದಕ್ಕೆಲ್ಲ ಮೂಲ ಕಾರಣ ನಾವು ಟ್ರಂಪಿನ ಮಾತು ಕೇಳುವಂಥದ್ದು. ಭಾರತ ದೇಶ ಇವತ್ತು ಟ್ರಂಪ್ನ ಆದೇಶದ ಮೇರೆಗೆ, ಅವನ ಸೂಚನೆ ಮೇರೆಗೆ ಈ ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ರಷ್ಯಾದಿಂದ ತೈಲವನ್ನ ರದ್ದು ಮಾಡಬೇಕು, ತೈಲ ವ್ಯಾಪಾರ ರಷ್ಯಾದೊಂದಿಗೆ ಮಾಡಬಾರದು ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದರು. ಅದನ್ನು ಶಿರಸ ವಹಿಸ್ತಾರೆ ನಮ್ಮ ಪ್ರಧಾನಮಂತ್ರಿಯವರು. ಅವರ ಮಾತನ್ನು ಶಿರಸ ವಹಿಸಿ ಒಂದು ಉತ್ತರ ಇಲ್ಲ ಅವರು. ರಷ್ಯಾದಿಂದ ನಿಲ್ಲಿಸ್ತಾರೆ. ಇವತ್ತು ಮೊನ್ನೆ ಟ್ರಂಪ್ ಹೇಳ್ತಾರೆ 30 ದಿವಸದ ರಿಯಾಯಿತಿ ನಿಮಗೆ ಕೊಟ್ಟಿದ್ದೇನೆ, ರಷ್ಯಾದಿಂದ ತೆಗೆದುಕೊಳ್ಳಿ. 30 ದಿವಸದ ರಿಯಾಯಿತಿಯನ್ನು ಟ್ರಂಪ್ ಕೊಡ್ತಾರೆ. ನಾವು ಮತ್ತೆ ರಷ್ಯಾದ ಹೋಗ್ತೇವೆ. ಬೆಲೆ ದುಪ್ಪಟ್ಟಾಗಿದೆ. ನಮಗೆ 12-13 ರೂಪಾಯಿ ಕಡಿಮೆಯಲ್ಲಿ ಬ್ಯಾರೆಲ್ಗೆ ಜಾಗತಿಕ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ನಮಗೆ ಕೊಡ್ತಾ ಇತ್ತು ಇಂಧನವನ್ನು. ಈಗ ಆ ಬೆಲೆ ಮೂಲ ಬೆಲೆಗೆ ಬಂದದ್ದು ಬಿಟ್ಟು ಈಗ ಎಷ್ಟು ಹೆಚ್ಚುವರಿಯಾಗಿದೆ, ಆ ಹೆಚ್ಚುವರಿ ಬೆಲೆಯನ್ನ ಕೊಟ್ಟು ನಾವಿವತ್ತು ರಷ್ಯಾದಿಂದ ತೈಲ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಒಂದು ವೇಳೆ ಆ ವ್ಯವಹಾರ ನಾವು ಮುಂದುವರಿಸ್ತಾ ಇದ್ರೆ, ಸ್ವಲ್ಪ ಆದ್ರೂ ಕಡಿಮೆ ಮಾಡಿ ಅಥವಾ ಅದೇ ರೀತಿ ಮುಂದುವರಿಸ್ತಾ ಇದ್ರೆ ಇವತ್ತು ಯಾವುದೇ ಸಮಸ್ಯೆ ನಮಗೆ ಬರ್ತಾ ಇರಲಿಲ್ಲ. ಟ್ರಂಪ್ ನಮ್ಮ ಪ್ರಧಾನಿ ಟ್ರಂಪ್ ಅಲ್ಲ ಮೋದಿ ಅನ್ನುವಂಥದ್ದು ನಮಗೆ ಬಹಳ ಒಂದು ಇಡೀ ಭಾರತ ದೇಶದ ಜನರಿಗೆ ಒಂದು ಅನುಮಾನದ ಪರಿಸ್ಥಿತಿಯನ್ನು ಬಂದಿದ್ದೇವೆ. ಯಾರು ನಮಗೆ ಪ್ರಧಾನಿ? ಟ್ರಂಪ್ ಹೇಳಿದನ್ನ ಕೇಳುವಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾಕೆ ಬಂತು? ನಮ್ಮ ವಿದೇಶಾಂಗ ನೀತಿ ಯಾಕೆ ಇಷ್ಟು ದುರ್ಬಲ ಆಗಿದೆ ಅನ್ನುವಂಥದ್ದು ಸಂದೇಹ. 56 ಇಂಚಿನ ಇದೇ ಉತ್ತರ ಕೊಡ್ಬೇಕಲ್ಲದೆ ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅವ್ರು ಉತ್ತರ ಕೊಡುದಿಲ್ಲ. ಪ್ರಶ್ನೆ ಮುಂದೆ ಬರುವುದೇ ಇಲ್ಲ. 12 ವರ್ಷಗಳಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಆಗು ಹೋಗುಗಳ ಬಗ್ಗೆ ಪತ್ರಕರ್ತರ ಜೊತೆ ಸಂವಾದ ಮಾಡಲಿಲ್ಲ. ಪತ್ರಕರ್ತರೊಂದಿಗೆ ಯಾವತ್ತೂ ಕೂಡ ಎದುರು ಬದುರಾಗಿ ಅವರು ಮಾತಾಡಿದಂತ ಸಂದರ್ಭವೇ ಇಲ್ಲ. ಆದ್ರಿಂದ ಅವ್ರು ನಿಶ್ಚಿಂತೆಯಿಂದ ಇದ್ದಾರೆ. ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಮನ್ ಕಿ ಬಾತ್ ನಲ್ಲಿ ಅವರೇ ಮಾತನಾಡುದು, ಜನರು ಮಾತನಾಡ್ಲಿಕ್ಕೆ ಆಗುದಿಲ್ಲ. ಇಂತಹ ಒಂದು ಪ್ರಧಾನಿ ನಮ್ಮ ದೇಶ. ಯಾಕೆ ಇವರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಫ್ಸ್ಟೀನ್ ಒಂದು ಪ್ರಕರಣ ಆಯಿತು. ಅದರಲ್ಲಿ ಏನಾದ್ರೂ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಊಹಾಪೋಹಗಳಿದ್ದು, ಅದಕ್ಕೋಸ್ಕರ ಇವರು ಮೋದಿಯೊಂದಿಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನುವಂಥ ಒಂದು ಸಂದೇಹ ಇತ್ತು. ಒಂದು ಸಂದೇಹ ಹೌದು. ಆದರೆ ನಿನ್ನೆ ನಮಗೆ ಮತ್ತೊಂದು ಸಂದೇಹ ಏನು ಅಂತ ಹೇಳಿದ್ರೆ, ನಮ್ಮ ಅದಾನಿ ಅಂಬಾನಿ ಅವರೆಲ್ಲ ಇವರ ಬಹಳ ಆಪ್ತರು. ಅಂಬಾನಿ ಅವರಿಗೆ ಅಮೆರಿಕದಲ್ಲಿ ಆಯಿಲ್ ಕಂಪನಿ, ಆಯಿಲ್ ಇದರ ರಿಫೈನರಿಯಲ್ಲಿ 27 ಲಕ್ಷ ಕೋಟಿ ರೂಪಾಯಿಯ ಪಾಲುದಾರಿಕೆಯ ವ್ಯವಹಾರ ಅಮೆರಿಕದಲ್ಲಿ ಅಂಬಾನಿ ಅವರಿಗೆ ಸಿಕ್ಕಿದೆ. 27 ಲಕ್ಷ ಕೋಟಿ ರೂಪಾಯಿಯ ವ್ಯವಹಾರ ಆಯಿಲ್ ರಿಫೈನರಿ ಅಮೆರಿಕದಲ್ಲಿ ಅಂಬಾನಿಗೆ ಆಗ್ತಾ ಇದೆ. ನಮ್ಮ ಪ್ರಧಾನಿ ಯಾವ ದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಒಂದು ವ್ಯಾಪಾರ ಅದಾನಿಗೆ ಅಥವಾ ಅಂಬಾನಿಗೆ ಇದೆ. ದುಬೈಗೆ ಹೋದ್ರೆ ಅಲ್ಲಿ ಒಂದು ಆಯಿಲ್ ಕಂಪನಿ ವ್ಯವಹಾರ ಅದಾನಿ ಅಂಬಾನಿಗೆ. ಇನ್ನೊಂದು ಕಡೆ ಹೋದ್ರಿಂದ ಯಾವ ದೇಶಕ್ಕೆ ಹೋದ್ರೆ ಅಲ್ಲಿ ಒಂದು ಸೌತ್ ಆಫ್ರಿಕಾಗೆ ಹೋದ್ರು ಅಲ್ಲಿ ಒಂದು ವ್ಯವಹಾರ. ಪ್ರಧಾನಮಂತ್ರಿ ಯಾಕೆ ಇಷ್ಟೊಂದು ದೇಶ ಸಿಗ್ತಾರೆ ಅಂತ ಹೇಳಿದ್ರೆ, ಅದಾನಿ ಮತ್ತು ಅಂಬಾನಿಗೆ ವ್ಯಾಪಾರಕ್ಕೋಸ್ಕರ, ಅವರ ವ್ಯಾಪಾರ ವೃದ್ಧಿ ಮಾಡೋದಕ್ಕೋಸ್ಕರ ಇವರ ಪಾಲುದಾರಿಕೆ ಇದೆಯೋ ಅನ್ನುವಂತ ಒಂದು ಸಂಶಯದ ಹುಟ್ಟುವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ಜೊತೆ ಇವ್ರದ್ದು ಏನಾದರೂ ಪಾಲುದಾರಿಕೆ ಇದೆಯೋ ಅನ್ನುವಂತ ಸಂಶಯ ದೇಶದಲ್ಲಿ ಬಲವಾಗಿ ಬರ್ತಾ ಇದೆ. ಯಾಕಂದ್ರೆ ಯಾವ ದೇಶಕ್ಕೆ ಇವರು ಹೋದ್ರು ಆ ದೇಶದಲ್ಲಿ ಒಂದು ವ್ಯವಹಾರ ಅದಾನಿಗೆ ಅಥವಾ ಅಂಬಾನಿಗೆ ಇದೆ ಪಾಲುದಾರಿಕೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರೆ ಟ್ರಂಪ್ ಎದುರು ಸೈಲೆಂಟ್ ಆಗಿರೋದೇ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ? ಇದರ ಗುಟ್ಟು ಅದೇ. ಅದಾನಿ ಅಂಬಾನಿಗೆ ಇವತ್ತು ಅಚ್ಚೇ ದಿನ ಬಂದಿದೆ. ಮೋದಿ ಅವರಿಗೂ ಕೂಡ ಅಚ್ಚೇ ದಿನ ಬಂದಿದೆ. ಬಿಜೆಪಿ ಅವರಿಗೂ ಅಚ್ಚೇ ದಿನ ಬಂದಿದೆ. ಜನರಿಗೆ ಮಾತ್ರ ಯಾವ ಅಚ್ಚೇ ದಿನ ಕೂಡ ಇನ್ನೂ ಕೂಡ ಬರಲಿಲ್ಲ. 12 ವರ್ಷಗಳ ಹಿಂದೆ 74-75 ರೂಪಾಯಿ ಆಸುಪಾಸಿನಲ್ಲಿದ್ದಂತಹ ಒಂದು ರೂಪಾಯಿ ಬೆಲೆ 92.35ಕ್ಕೆ ಏರಿದೆ ಅಂತ ಹೇಳಿದ್ರೆ ಇಳಿದಿದೆ ನಮ್ಮ
ರೂಪಾಯಿ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ. ನಾವು ನಂಬರ್ 1 ಅಂತ ಹೇಳ್ತಾ ಇದ್ದೇವೆ, ಪ್ರಪಂಚದಲ್ಲೇ ನಂಬರ್ 1. ನಾವು ಆರ್ಥಿಕತೆಯಲ್ಲಿ ನಂಬರ್ 1, ಎಲ್ಲದರಲ್ಲಿಯೂ ನಂಬರ್ 1. ಆದರೆ ರೂಪಾಯಿಗೆ ಮೌಲ್ಯ ಇಲ್ಲ, ಜನರಿಗೆ ಶಾಂತಿ ಇಲ್ಲ, ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿಯ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಇನ್ನು ಬಡವರು, ಹಳ್ಳಿಯವರು ತಮ್ಮ ಮಕ್ಕಳಿಗೆ ಒಂದು ತಾಳಿ ಕೊಟ್ಟು ಕೂಡ ಮದುವೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಷ್ಟರವರೆಗೆ ಬೆಳ್ಳಿ, ಚಿನ್ನದ ಬೆಲೆ ಏರಿಕೆ ಆಗಿದೆ. ಭಾರತ ದೇಶದಲ್ಲಿ ಸ್ವಲ್ಪ ಹೆಚ್ಚು ನಮ್ಮ ಮಹಿಳೆಯರಿಗೆ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ, ಅದರಿಂದ ಹೆಚ್ಚು ಖರೀದಿ. ಭಾರತ ದೇಶದಲ್ಲಿ ಒಳ್ಳೆಯ ಮಾರ್ಕೆಟ್ ಚಿನ್ನಕ್ಕೆ. ಆದರೆ ಇವತ್ತು ಚಿಕ್ಕಾಸು ಇದು ಪ್ರಯೋಜನ ಹಳ್ಳಿಯರಿಗೆ ಬರ್ತಾ ಇಲ್ಲ. ಅಂತ ಒಂದು ಅವಸ್ಥೆಯಲ್ಲಿ ಚಿನ್ನದ ಬೆಲೆ ಆಗಿದೆ. ಇದರಿಂದಾಗಿ ಮೋದಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಮತ್ತು ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣ ದುರ್ಬಲ ಆಗಿದೆ ಅನ್ನೋದನ್ನು ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು.